ಇನ್ನು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ವ್ಯವಸ್ಥಿತವಾಗಿ ನಡೆದಿತ್ತ ಗಲಾಟೆ, ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಏನಾದ್ರೂ ಈ ಗಲಾಟೆ ನಡೀತಾ? ಎಂಎಲ್ಎ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಗಂಭೀರ ಆರೋಪ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಗಾಳಿಯಲ್ಲಿ ಗುಂಡು, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿ. ನಿನ್ನೆ ಶಾಸಕ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿ 11 ಮಂದಿಯ ವಿರುದ್ಧ ಎಫ್ಐಆರ್ ಆಗಿತ್ತು. ಇದೀಗ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಕಿ ಹೊತ್ತಿಕೊಂಡ ನಂತರ ಆ ಬೆಂಕಿ ಹಾಕಿದ್ಯಾರು, ಆ ಬೆಂಕಿಯಲ್ಲಿ ಯಾರ್ಯಾರು ಕಾವು ಕಾಯಿಸ್ಕೊಂಡ್ರು, ಎಲ್ಲರೂ ಕೂಡ ಹೊಣೆಗಾರರೇ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಂಘರ್ಷಕ್ಕೆ ಸಾಥ್ ಕೊಟ್ಟವರು ಕಾಂಗ್ರೆಸ್ಸೇ ಆಗಿರ್ಲಿ, ಬಿಜೆಪಿನೇ ಆಗಿರ್ಲಿ, ಒದ್ದು ಒಳಗಾಕ್ಬೇಕು. ಆತ ಎಂಎಲ್ಎನೇ ಆಗಿರ್ಲಿ, ಕಾರ್ಯಕರ್ತನೇ ಆಗಿರ್ಲಿ, ಒದ್ದು ಒಳಗಾಕ್ಬೇಕು. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ, ನಾರಾ ಸೂರ್ಯನಾರಾಯಣ ರೆಡ್ಡಿ ಸೇರಿ ಹಲವರ ಹೆಸರು ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಭರತ್ ರೆಡ್ಡಿ ಹೊಸ ಅನುಭವ, ಜನಾರ್ದನ ರೆಡ್ಡಿ 4-5 ಬಾರಿ ಅಸೆಂಬ್ಲಿಯಲ್ಲಿ ಕೂತು ಸದನ ಎದುರಿಸಿದವರು, ಅವರಿಗಿರುವ ಅನುಭವ ಭರತ್ ರೆಡ್ಡಿಗಿರಬೇಕು ಅಂತೇನಿಲ್ವಲ್ಲ. ಜನಾರ್ದನ ರೆಡ್ಡಿಯ ಗಂಟಲು ಕಿರ್ಚಿದಷ್ಟು ಭರತ್ ರೆಡ್ಡಿಯ ಗಂಟಲು ಇನ್ನೂ ಪ್ರಿಪೇರೇ ಆಗಿಲ್ಲ. ಜನಾರ್ದನ ರೆಡ್ಡಿಯ ಅನುಭವದ ಮುಂದೆ ರಾಜಕೀಯವಾಗಿಯೂ, ಸಾಮಾಜಿಕವಾಗಿಯೂ, ಸಾಂಸ್ಕೃತಿಕವಾಗಿಯೂ, ಆರ್ಥಿಕವಾಗಿಯೂ ಭರತ್ ರೆಡ್ಡಿ ಏನೇನು ಇಲ್ಲ. ಆ ತರಹದ್ದೊಬ್ಬ ಭರತ್ ರೆಡ್ಡಿ ಶಾಸಕ ಜನಾರ್ದನ ರೆಡ್ಡಿಯ ವಿರುದ್ಧ ಟಕ್ಕರ್ ಹಾಕ್ತಾರೆ ಅಥವಾ ಟಕ್ಕರ್ ಕೊಡ್ತಾರೆ, ಟೊಂಕ ಕಟ್ಟಿ ನಿಂತ್ಕೋತಾರೆ ಅಂದ್ರೆ ಈ ತರ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಶಾಸಕ ಜನಾರ್ದನ ರೆಡ್ಡಿ, ಬಿಜೆಪಿ ಕಾರ್ಯಕರ್ತ ನಾಗರಾಜ್ ದೂರು ದಾಖಲು. ಶಾಸಕ ಜನಾರ್ದನ ರೆಡ್ಡಿ ಹಲ್ಲೆ, ಕೊಲೆ ಯತ್ನ ಆರೋಪದ ಅಡಿ ದೂರು. ಮತ್ತೊಂದೆಡೆ ಅಕ್ರಮ ಪ್ರವೇಶ, ಜಾತಿ ನಿಂದನೆ, ಅಟ್ರಾಸಿಟಿ, ಕೊಲೆ ಯತ್ನ, ಗಲಾಟೆ ಆರೋಪದಡಿ ನಾಗರಾಜ್ ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ದೂರು ನೀಡುವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ಇನ್ನು ದೂರು ಸ್ವೀಕರಿಸಿದ ಎಎಸ್ಪಿ ರವಿಕುಮಾರ್ ದೂರನ್ನು ಸ್ವೀಕಾರ ಮಾಡಿದ್ದಾರೆ. ಯಾರೇ ದೂರು ಕೊಟ್ಟರು ಕೂಡ ಅವರು ಸ್ವೀಕರಿಸ್ತಾರೆ. ಇನ್ನು ಇವರ ಅಪೇಕ್ಷೆಗಳು, ಇವರ ಬೇಡಿಕೆ, ಇವರ ಇಂಗಿತ ಎಲ್ಲವೂ ಕೂಡ ದೂರಿನಲ್ಲಿ ಇರುತ್ತೆ. ಏನೇನು ಇಂಗಿತ ಇವ್ರದ್ದು? ಈ ಬಳ್ಳಾರಿ ಎನ್ನುವಂತಹ ಗಣಿ ದಣಿಗಳ ನಾಡಲ್ಲಿ ಬ್ಯಾನರ್ ವಿಚಾರವಾಗಿ ಗುಂಪುಗಳನ್ನು ವ್ಯವಸ್ಥಿತವಾಗಿ ಅಲ್ಲಿ ಜಮಾವಣೆ ಮಾಡಿದ್ರು. ಈ ಸೋಗಿನಲ್ಲಿ ಈಗ ಒಂದು ಗುಂಪು ಸಂಘರ್ಷ ನಡೀಬೇಕು ಅಂದ್ರೆ ಒಂದು ಸಣ್ಣ ಕಾರಣ ಬೇಕು. ಆ ಕಾರಣದ ಸೋಗನ್ನ ವ್ಯವಸ್ಥಿತವಾಗಿಯೇ ಹುಡುಕಿಕೊಂಡಿದ್ರು. ಅದಾದ ನಂತರ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ವಾದ ವಿವಾದಕ್ಕೆ ತಿರುಗ್ತು, ವಿವಾದ ಸಂಘರ್ಷಕ್ಕೆ ತಿರುಗ್ತು. ಸಂಘರ್ಷ ಗಾಲಿ ಜನಾರ್ದನ ರೆಡ್ಡಿ, ರಾಮುಲುರನ್ನ ಟಾರ್ಗೆಟ್ ಮಾಡ್ತು ಅನ್ನೋದು ದೂರು. ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕಿರೋ ಅನುಮತಿ ಪೊಲೀಸ್ ಇಲಾಖೆಗೆ ಮಾತ್ರ, ಎಸ್ಕಾರ್ಟ್ಗಳಿಗೂ ಕೂಡ ಇರುವುದಿಲ್ಲ ಕೆಲವೊಮ್ಮೆ. ಅಂತಹದ್ರಲ್ಲಿ ಬಹಿರಂಗವಾಗಿ ಗುಂಡು ಹಾರಾಟಗಳು ನಡೀತಾವೆ. ಕೈಗಳಲ್ಲಿ ಕಲ್ಲು ತಂದಿದ್ರು, ಕಲ್ಲನ್ನು ಶೇಖರಣೆ ಮಾಡಿದ್ರು ಅನ್ನೋದು ಕೂಡ ಗಾಲಿ ಆರೋಪ. ಏನೇ ಇದ್ರೂ ಕೂಡ ಪೊಲೀಸ್ ತನಿಖೆಯಾಗಬೇಕು. ತನಿಖೆಯಲ್ಲೇ ಸತ್ಯಾಂಶಗಳು ಹೊರಬರುತ್ತೆ. ಇನ್ನು ಆ ಭಾಗದ ಎಲ್ಲ CCTV ಫುಟೇಜ್ಗಳು ಕೂಡ ಪರಿಶೀಲನೆಗೆ ಒಳಪಡಬೇಕು. ಯಾರು ಬಂದಿದ್ರು, ಗಾಲಿ ಜನಾರ್ದನ ರೆಡ್ಡಿ ಮನೆಗೆ ಎಷ್ಟೊತ್ತಿಗೆ ಬಂದರು, ಗಾಲಿ ಜನಾರ್ದನ ರೆಡ್ಡಿಯ ಮನೆ ಕಾಂಪೌಂಡ್ ಮೇಲೆ ಯಾರು ಬ್ಯಾನರ್ ಹಾಕಿದ್ದು, ಗಾಲಿ ಜನಾರ್ದನ ರೆಡ್ಡಿಯ ಮನೆ ಮುಂದೆ ಎಷ್ಟು ಜನ ಸೇರ್ಕೊಂಡಿದ್ರು, ಜೊತೆಗೆ ಅವರು ಕೂಗಿದಾಗ ಘೋಷಣೆಗಳೇನು, ಅವರ ಆ ಸಂದರ್ಭದಲ್ಲಿ ಆವೇಶದಲ್ಲಿ ಏನೇನೋ ಕೂಗಿರ್ತಾರೆ, ಅವ್ರು ಏನು ಮಾಡೋದಕ್ಕೆ ಹೊರಟಿದ್ದಾರೋ ಅದನ್ನೇ ಅವರು ಘೋಷಣೆ ರೂಪದಲ್ಲಿ ಕೂಗಿರ್ತಾರೆ. ಇವೆಲ್ಲದರ ಪರಿಶೀಲನೆ ಆಗಬೇಕು, ನಿಷ್ಪಕ್ಷಪಾತವಾಗಿ ನಡಿಬೇಕು. ಇಲ್ಲಿ ರಾಜಕೀಯ, ಮತ್ತೊಂದು ಸಿದ್ಧಾಂತ, ಮಗದೊಂದು ಅವೆಲ್ಲವೂ ಕೂಡ ಬದಿಗಿಟ್ಟು ಒಂದು ನಿಷ್ಪಕ್ಷಪಾತವಾದಂತಹ ತನಿಖೆ ಆದರೆ ಸತ್ಯಾಂಶಗಳು ಹೊರಬರುತ್ತೆ ಅನ್ನೋದು ಜನಾಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.